ಹಳೆ ನೋವಿರಲಿ, ಹೊಸ ನೋವಿರಲಿ, ಎದೆಲ್ಲಿ ನೋವಿರಲಿ, ಹೊಟ್ಟೆಲ್ಲಿ ನೋವಿರಲಿ, ಕಣ್ಣಲ್ಲಿ ನೋವಿರಲಿ, ತಲೆ ನೋವಿರಲಿ, ಭುಜ ನೋವಿರಲಿ, ಕತ್ತು ನೋವಿರಲಿ, ಸೊಂಟ ನೋವಿರಲಿ, ಯಾವುದೇ ನೋವಿರಲಿ ಸ್ಪಾಟಲ್ಲೇ ಹೋಗುತ್ತಮ್ಮ. ತಡೆ ಹೊಡೆದ್ರೆ 500 ರೂಪಾಯಿ ತಗೊಂತೀನಿ. ಅವ್ರು ಯಾರಾದರೂ ನೋವಿದ್ದು ಬಂದರೆ, ನೋವು ಹೋದ್ರೆ ಕಾಸು ಕೊಡಲಿ, ಇಲ್ಲಾಂದ್ರೆ ಬೇಡಮ್ಮ. ಸುಮ್ಮನೆ ಅವರು ಇಲ್ಲಿಗೆ ಹೋಗ್ಬಿಟ್ಟು ನನ್ನ ನೋವು ಅಲ್ಲಿ ಹೋಗಿತ್ತು, ಇಲ್ಲಿ ಬಂತು. ನಾಗರಾಜಪ್ಪನವ್ರಿಗೆ ನನ್ನ ನೋವು ಹೇಳ್ಕೊಂಡಾಗ ಅವರು ಕಲ್ತಿರ್ತಕ್ಕಂಥ ಒಂದು ಆ ಬಲ ಪ್ರಯೋಗ ಮಾಡಿದ್ಮೇಲೆ ಅರ್ಧ ಗಂಟೆನಲ್ಲಿ ಬೆನ್ನು ನೋವು ಕಮ್ಮಿ ಆಗೋಯ್ತು. ಬೆಂಗಳೂರು ಕಡೆ ಯಾವುದೇ ಊರು ಇರಲಿ, ಅಲ್ಲಿಂದ ಬಂದರೆ ಬೆಂಗಳೂರಿಗೆ ಬಂದರೆ ಚಿಂತಾಮಣಿ ಬಸ್ ಹಾಕ್ಬೇಕು, ನಂದಗುಡಿ ಇಳಿಬೇಕು. ನಮಸ್ಕಾರ, ನನ್ನ ಹೆಸರು ನಾಗರಾಜಪ್ಪ ಅಂತ. ನಮ್ಮೂರು ನಡುವಿನಪುರ, ಹೊಸಕೋಟೆ ತಾಲೂಕು, ನಂದಗುಡಿ ಹೋಬಳಿ. ಏನೇ ನೋವುಗಳಿರಲಿ ಎಲ್ಲರಿಗೂ ತೆಗೆದುಕೊಡ್ತಾ ಇದ್ದೀರಿ. ಎಲ್ಲ ದೇವ್ರುಗಳು ಬಂದು ನಿಲ್ಲಿಸ್ಕೊಡ್ತಾ ಇದ್ದಾರೆ. ಕಾಲಲ್ಲಿ ಏನಾದರೂ ಬೆಂಡಿದ್ರೆ ಕಾಲು ಸ್ವಲ್ಪ ನೋವಿರ್ತದೆ, ಇನ್ನೆಲ್ಲ ನೋವುಗಳು ಇಲ್ಲಿ ಸ್ಪಾಟಲ್ಲೇ ನಿಲ್ಲಿಸ್ಕೊಡ್ತಾ ಇದ್ದೀರಿ. ಸರ್, ಯಾವ ತರದೆಲ್ಲ ನೋವುಗಳಿದ್ರೆ ಸರ್? ಈಗ ಸೊಂಟ ನೋವು ಅಂತಾರೆ, ಕೆಲವರೆಲ್ಲ ಹಳೆ ನೋವಿರುತ್ತೆ ಸರ್, ಅಂತವ್ರಿಗೆಲ್ಲ ಹೇಗೆ ಪರಿಹಾರ ಕೊಡ್ತೀರಾ? ಅಮ್ಮ, ಹಳೆ ನೋವಿರಲಿ, ಹೊಸ ನೋವಿರಲಿ, ಎಷ್ಟು ವರ್ಷದ ನೋವನಾಗಲಿ, ಕಾಲಲ್ಲಿ ಬೆಂಡಿದ್ರೆ ಕಾಲಲ್ಲಿ ಸ್ವಲ್ಪ ಇರ್ತದಮ್ಮ. ಇನ್ನು ಮಿಕ್ಕಿದ್ದು ಎಲ್ಲೇ ಎದೆಲ್ಲಿ ನೋವಿರಲಿ, ಹೊಟ್ಟೆಲ್ಲಿ ನೋವಿರಲಿ, ಕಣ್ಣಲ್ಲಿ ನೋವಿರಲಿ, ತಲೆ ನೋವಿರಲಿ, ಯಾವುದೇ ನೋವಿರಲಿ, ಭುಜ ನೋವಿರಲಿ, ಕತ್ತು ನೋವಿರಲಿ, ಸೊಂಟ ನೋವಿರಲಿ, ಯಾವುದೇ ನೋವಿರಲಿ ಸ್ಪಾಟಲ್ಲೇ ಹೋಗುತ್ತಮ್ಮ. ಇಲ್ಲೇ ಸ್ಪಾಟಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಕಳಿಸ್ಕೊಡ್ತಾ ಇದ್ದೀರಮ್ಮ. ಒಂದು ದಿನದಲ್ಲೇ ನೋವು ತಗೊಡ್ತೀರಾ ಅಥವಾ ಹೇಗೆ ಸರ್? ಎಷ್ಟು ಕಾಲಾವಕಾಶ ತಗೋತೀರಾ ನೀವು ನೋವು ತೆಗೆಯೋದಕ್ಕೆ? ಅರ್ಧ ಗಂಟೆ ತಗೊಂತೀನಮ್ಮ. ಅರ್ಧ ಗಂಟೆ ನೋವೆಲ್ಲ ಹೋಗುತ್ತೀರಾ ಸರ್? ಹೌದಮ್ಮ. ಹಳೆ ನೋವಿದ್ರು ಕೂಡ ಯಾವುದೇ ಹಳೆ ನೋವಿರಲಿ ಅರ್ಧ ಗಂಟೆಯಲ್ಲಿ ಹಳೆ ನೋವೆಲ್ಲ ಹೋಗ್ಬಿಡುತ್ತೆ. ನಮ್ಮ ಹತ್ರ ಅರ್ಧ ಗಂಟೆಯಲ್ಲಿ ಎಲ್ಲ ನೋವು ತೆಗೆದುಕೊಟ್ಟಿದ್ದೀರಿ. ಎಲ್ಲ ನೋವು ಹೋಗುತ್ತೆ. ಸ್ಟ್ರೋಕ್ ಆಗಿದ್ರೆ ಸ್ವಲ್ಪ ಇರ್ತದೆ, ಗೊತ್ತಾಯ್ತಾ? ಸ್ಟ್ರೋಕ್ ಆಗಿದ್ರೆ ಪೂರ್ತಿ ಒಂದಿನಕ್ಕೆ ವಾಸಿ ಆಗಲ್ಲ. ಕಾಲು ಬೆಂಡಿದ್ರೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ನೋವು ಇರ್ತದೆ. ಒಂದು 15 ಪೈಸೆ 20 ಪೈಸೆ 100ರಲ್ಲಿ ಇರ್ತದೆ. ಇನ್ನು ಮಿಕ್ಕಿದ್ದೆಲ್ಲ ನೋವುಗಳು ಸ್ಪಾಟಲ್ಲೇ ತೆಗೆದುಕೊಡ್ತೀರಮ್ಮ. ನೀವು ಇಮಿಡಿಯೇಟ್ಲಿ ನನ್ನ ನೋವೆಲ್ಲ ತೆಗೆದ್ರಿ ಸರ್, ಈ ಕ್ಷಣಕ್ಕೆ ನಂಗೆ ನೋವು ಅಂತ ಅನ್ನಿಸ್ತಿಲ್ಲ, ಒಂದ್ 3 ದಿನ ನಾನು ಆರಾಮಾಗಿರ್ತೀನಿ, 3 ದಿನ ಆದ್ಮೇಲೆ ಮತ್ತೆ ನನ್ಗೆ ಅದೇ ತರ ಶುರುವಾದಾಗ ಮತ್ತೇನ್ ಪರಿಹಾರ ಸರ್? ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ, ಏನ್ ಪರಿಹಾರ ಕೊಡ್ತೀರಾ ನೀವು? ಫ್ರೀ ನೋಡ್ಕೊಡ್ತೀನಿ, ಕಾಸು ತಗೊಳ್ಳಲ್ಲ. ಸರಿ ಬಂದಾಗ ಮಾತ್ರ ಹಣ ತಗೊಳ್ಳೋದು? ಕಾಸು ತಗೊಂತೀನಿ, ಆಮೇಲೆ ಕಾಸು ತಗೊಳ್ಳಲ್ಲ. ಫ್ರೀ ನೋಡ್ಕೊಡ್ತೀನಿ. ಬಂದು ತಡೆ ಹೊಡೆದ್ರೆ 500 ರೂಪಾಯಿ ತಗೊಂತೀನಿ. ತಡೆ ಹೊಡಿಲ್ಲ ಅಂದ್ರೆ ಫ್ರೀ ನೋಡ್ಕೊಡ್ತೀನಿ. ನಾನು ಅವರು ಯಾರಾದರೂ ನೋವಿದ್ದು ಬಂದರೆ ನಾನು ಫ್ರೀ ನೋಡ್ಕೊಡ್ತೀನಿ. ನೋವು ಹೋಗಿಲ್ಲ ಅಂತಂದ್ರೆ ಅವ್ರ ಹಣ ವಾಪಸ್ ಕೊಡ್ತೀರಾ ನೀವು? ಅಮ್ಮ, ಇಲ್ಲಿ ಬರ್ಬೇಕು ಅವರು. ಫೋನ್ನಲ್ಲಿ ಹಾಕೊಂಡ್ರೆ ಹಾಕಲ್ಲ ನಾನು. ಯಾರೋ ಕೇಳ್ತಾರೆ, ನಾಟಕ ಮಾಡ್ತಾರೆ, ನಾನು ಬಂದಿದ್ದೆ ನನಗೂ ಹಾಕೊಂತಾರೆ, ಹಂಗೆ ಹಾಕೋದೇ ಇಲ್ಲ ನಾನು. ಇಲ್ಲಿ ಬಂದು ಅವರು ಇದ್ರೆ ನಾನು ಇಲ್ಲಿ ಅವ್ರದ್ದೊಂದು ಬುಕ್ ಮಾಡಿದ್ದೀನಿ, ಎಂಟ್ರಿ ಮಾಡಿಸ್ಕೊಂತೀನಿ. ಅವರು ಬಂದು ಇಲ್ಲಿ ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ನೋಡಿ ಇಲ್ಲಿ ಎಂಟ್ರಿ ಆಯ್ತು ಅಂದರೆ ಅವ್ರ ನಂಬರು, ಫೋನ್ ನಂಬರು ಒಂದು ಬುಕ್ಕಲ್ಲಿ ಬರ್ಬಿಟ್ಟು ಹೋಗಿರ್ತಾರೆ. ಆ ಥರ ಇದ್ದರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀನಮ್ಮ. ಅವ್ರಿಗೂ ನೋವು ಹೋಗಿಲ್ಲ ಅಂದರೆ ವಾಪಸ್ ಕೊಡ್ತೀನಿ. ಇಲ್ಲಿ ನೋವು ಹೋಗ್ದಿದ್ದು ಯಾಕೆ ಕಾಸು ಕೊಡ್ತಾರೆ? ಕಾಸು ಯಾಕಮ್ಮ ಕೊಟ್ಬಿಟ್ಟು ಹೋಗ್ತಾರೆ? ನೋವು ಹೋದಿರ್ತಾನಮ್ಮ ಕಾಸು ಕೊಡೋದು. ನಮ್ಮ ಕರ್ನಾಟಕದಾಗೂ ಬರ್ತಾವ್ರೆ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆನೂ ಇವಾಗ ಒಬ್ಬೊಬ್ರೆ ನೋಡ್ಕೊಂಡು ಬರ್ತಾವ್ರಮ್ಮ. ಸರ್, ಇದು ನೋವು ತೆಗಿಯೋದು ಹೆಣ್ಮಕ್ಳಿಗಾದ್ರೂ ಆಯ್ತು, ಗಂಡ್ ಮಕ್ಳಿಗಾದ್ರೂ ಆಯ್ತು, ವಯಸ್ಕರಿಗಾದ್ರೂ ಆಯ್ತು, ವಯಸ್ಸಾದವ್ರಿಗೂ ಆಯ್ತು, ಎಲ್ರಿಗೂ ಕೂಡ ತಗೊಳ್ತೀರಾ? ಹೌದಮ್ಮ, ವಯಸ್ಸಾಗಿರೋರ್ಕೋ ಆಗದವ್ರಕ ಎಲ್ಲಾರ್ಗೂ, ಮಕ್ಕಳು ಎಲ್ಲರಿಗೂ ತೆಗೆದುಕೊಡ್ತೀನಮ್ಮ. ಏನೇ ನೋವು ಇರಲಿ ತೆಗೆದುಕೊಡ್ತೀನಮ್ಮ. ಇಲ್ಲೇ ಸ್ಪಾಟು ತೆಗೆದುಕೊಡ್ತೀನಿ. ನೋವು ಹೋದ್ರೆ ಕಾಸು ಕೊಡಲಿ, ಇಲ್ಲಾಂದ್ರೆ ಬೇಡಮ್ಮ. ಸುಮ್ಮನೆ ಅವರು ಇಲ್ಲಿಗೆ ಹೋಗ್ಬಿಟ್ಟು ನನ್ನ ನೋವು ಅಲ್ಲಿ ಹೋಗಿತ್ತು, ಇಲ್ಲಿ ಬಂತು, ನೋವು ಹೋದ್ರೆ ದುಡ್ಡು ಕೊಡಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಇವಾಗ ಒಬ್ಬರನ್ನ ನಾನು ಹಂಗೆ ಕಳಿಸಿದೆ, ಅವ್ರ ಪಾದಗಳು ನೋವು ಹೋಗೇ ಇಲ್ಲ ಅಂದರು. ಹೋಗಪ್ಪ ಅಂತ ಕಳಿಸ್ಕೊಟ್ಟೆ, ಗೊತ್ತಾಯ್ತಾ? ಆ ಥರ ನೋವು ಹೋಗಿಲ್ಲ ಅಂದರೆ ನಾವು ದುಡ್ಡು ಕೇಳೋದಿಲ್ಲಮ್ಮ. ಯಾರನ್ನೂ ಜುಲುಮ್ ಮಾಡಿ ದುಡ್ಡು ಕೊಡು ಅಂತ ಕೇಳ್ತಾ ಇಲ್ಲ. ನಾನು 2,500 ತಗೊತೀನಿ. ಎಲ್ಲ ನೋವುಗಳು ನಿಲ್ಲಿಸ್ತೀನಿ, ತಡೆ ಹೊಡಿತೀನಿ, ಕಳಿಸ್ಕೊಡ್ತೀನಿ. ಇಲ್ಲಿ ಎಲ್ಲ ನೋವುಗಳು ನಾನು ಹೋದರೆ, ಗೊತ್ತಾಯ್ತಾ, ಕ್ಲೀನ್ ಮಾಡಿ ನಾನು ಕಾಸು ತಗೊತೀನಿ. ಕಾಲು ಬೆಂಡಿದ್ರೆ ಸ್ವಲ್ಪ ಕಾಲಲ್ಲಿ ಇರ್ತದೆ, ಈಗೂ ಹೇಳ್ತಾ ಇದ್ದೀನಿ, ಮೊದಲು ಹೇಳಿದ್ದೀನಿ. ನನ್ನ ಕಾಲು ಬೆಂಡಿದ್ರೆ ಸ್ವಲ್ಪ ಕಾಲಲ್ಲಿ ಇರ್ತಾರೆ. ಇನ್ನೆಲ್ಲ ನೋವುಗಳು ಕ್ಲಿಯರ್ ಮಾಡಿಕೊಡ್ತೀನಿ. ಬೆಂಗಳೂರು ಕಡೆ ಯಾವುದೇ ಊರು ಇರಲಿ, ಅಲ್ಲಿಂದ ಬಂದರೆ ಬೆಂಗಳೂರಿಗೆ ಬಂದರೆ ಚಿಂತಾಮಣಿ ಬಸ್ ಹಾಕ್ಬೇಕು, ನಂದಗುಡಿ ಇಳಿಬೇಕು. ನಂದಗುಡಿಯಿಂದ ನಡುವಿನಪುರ ಅಂತ ಆಟೋದಲ್ಲಿ ಬರ್ಬೇಕಮ್ಮ. ನಮ್ಮೂರಿಗೆ ಬಸ್ ಸೌಕರ್ಯ ಇಲ್ಲ. ಒಂದು ಹಳ್ಳಿ ನಮ್ಮದು, ಇಲ್ಲಿ ನಂದಗುಡಿ ಪಕ್ಕ ಒಂದು ಹಳ್ಳಿ, ನಡುವಿನಪುರ ಅಂತ, ನಡುವಿನಪುರ ನಮ್ಮದು. ನನಗೆ 2015ರಿಂದ ಬ್ಯಾಕ್ ಪೇಯ್ನ್ ಇತ್ತು. ಸರಿ, ನಮ್ಮ ಸ್ನೇಹಿತರೊಬ್ಬರು ಇಲ್ಲಿಗೆ ಒಂದು 15 ದಿನದಿಂದ ಕರ್ಕೊಬಂದಿದ್ರು. ಸೊ ಅವಾಗ ನಾನು ಇಲ್ಲಿ ಬಂದು ನಾಗಚೌಡೇಶ್ವರಿ ಅಮ್ಮನ ದರ್ಶನ ಮಾಡಿ, ಮುನೇಶ್ವರ ಆಂಜನೇಯ ಸ್ವಾಮಿ ದರ್ಶನ ಮಾಡಿ, ನಾಗಪ್ಪ ನಾಗಮ್ಮನ ದರ್ಶನ ಮಾಡಿ, ನಾಗರಾಜಪ್ಪನವ್ರ ಹತ್ರ ನನ್ನ ನೋವನ್ನು ಹೇಳ್ಕೊಂಡೆ. ನಾಗರಾಜಪ್ಪನವ್ರಿಗೆ ನನ್ನ ನೋವನ್ನು ಹೇಳ್ಕೊಂಡಾಗ ಅವರು ಕಲ್ತಿರ್ತಕ್ಕಂಥ ಒಂದು ಸಾಧನೆನ ನನ್ನ ಮೈ ಮೇಲೆ ಬಲ ಪ್ರಯೋಗ ಮಾಡಿದ್ರು.
ಆ ಬಲ ಪ್ರಯೋಗ ಮಾಡಿದ್ಮೇಲೆ ನನಗೊಂದು ಅರ್ಧ ಗಂಟೆಯಲ್ಲಿ ನನ್ನ ಬೆನ್ನು ನೋವು ಕಮ್ಮಿ ಆಗೋಯಿತು. ಆಮೇಲೆ ಸರಾಗವಾಗಿ ನಾನು ಬೆಂಗಳೂರಿಗೆ ವಾಪಸ್ ಹೋದೆ. ಮತ್ತೆ ಒಂದು 3-4 ದಿನ ಆದಮೇಲೆ ಒಂದು 5-10% ಮತ್ತೆ ಬಂತು. ನಾನು ನಾಗರಾಜಪ್ಪ ಅವ್ರಿಗೆ ಫೋನ್ ಮಾಡಿ ಈ ಥರ ನನಗೆ 3 ದಿನ ಆದಮೇಲೆ ಈ ಥರ ನೋವು ಬರ್ತಾ ಇದೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟೆ. ಅವರು ನೀವೇನು ಚಿಂತೆ ಮಾಡಬೇಡಿ, ಇನ್ನೊಂದು ವಾರ ಬಂದ್ಬಿಡಿ, ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂದರು. ಈ ದಿನ 15 ದಿನಕ್ಕೆ ಸರಿಯಾಗಿ ಈ ದಿನ ಬಂದಿದ್ದೀನಿ. ಈ ದಿನ ಎಲ್ಲ ನೋವನ್ನು ತಕ್ಕೊಟ್ಟು ಅವರು ನನಗೆ ತಡೆ ಮಾಡಿಸಿ ನನಗೆ ಬಾಡಿಯಲ್ಲಿದ್ದ ನೋವು ತೆಗೆದು ಫ್ರೀ ಮಾಡೋದ್ರಿಂದ ನಮ್ಮ ಸ್ನೇಹಿತ ಕರ್ಕೊಬಂದಿಲ್ಲಿ ತೋರಿಸಿದ್ದವ್ರಿಗೂ ಧನ್ಯವಾದ. ಮತ್ತು ಇಲ್ಲಿ ದೇವಿ ನಾಗಚೌಡೇಶ್ವರಿ, ನಾಗಮ್ಮ, ನಾಗಪ್ಪ, ನಾಗದೇವತೆ, ಆಂಜನೇಯ ಸ್ವಾಮಿ, ಮುನೇಶ್ವರ ಸ್ವಾಮಿ ಎಲ್ಲರಿಗೂ ನನ್ನ ಪ್ರಣಾಮವನ್ನು ಸಲ್ಲಿಸಿ ವಾಪಸ್ಸು ಹೋಗ್ತಾ ಇದ್ದೀನಿ. ಸರ್ ದುಡ್ಡು ಇವಾಗ ನೀವು ಫಸ್ಟ್ ಟೈಮ್ ಬರ್ತಿದ್ರಿ ಅವಾಗಲೂ ಕೊಟ್ಟಿದ್ವಿ, ಎರಡನೇ ಸರಿ ಏನಾದರೂ ಅಮೌಂಟ್ ಪೇ ಮಾಡಿ? ಅದು ನನಗೆ ದುಡ್ಡು ಏನು ಅವ್ರು ಹೇಳಿರಲಿಲ್ಲ. ಬಂದೆ ಎಲ್ಲ ಕೆಲಸ ಮಾಡಿಕೊಟ್ರು, ಖುಷಿ ಆಯಿತು. ಎಷ್ಟು ನಿಮ್ಮ ಫೀಸು ಅಂದೆ. ಅವರು 2,500 ಸರ್ ನನ್ನ ಫೀಸು ಅಂದರು. ನಾನು 2,500 ಕೊಟ್ಟೆ. 2,500 ಕೊಟ್ಟಾದಮೇಲೆ ನಾನು ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಮತ್ತೇನು ನನಗೆ ಹಣ ಕೊಡೋ ಅವಶ್ಯಕತೆ ಇಲ್ಲ, ನಾನು ಅದನ್ನು ಪೂರ್ತಿಯಾಗಿ ತೆಗೆದುಕೊಡೋಕ್ಕೆ ನಿಮ್ಮ ಹತ್ರ ಹಣ ತಗೊಂಡಿರೋದು. ನೀವು ಮತ್ತೆ 1 ವಾರ ಬಂದು ನಿಮಗೆ ಯಾವಾಗ ನಿಮಗೆ ಫ್ರೀ ಆಗುತ್ತೆ ಅವಾಗ ಬಂದು ನನ್ನನ್ನು ಭೇಟಿ ಮಾಡಿ ನಾನು ಪೂರ್ತಿ ಎಲ್ಲ ನಿಮಗೆ ತೆಗೆದುಕೊಡ್ತೀನಿ ಅಂತ ತಿಳಿಸಿದ್ರು ಫೋನ್ನಲ್ಲಿ. ನಾನು ಈ ದಿನ ಬಂದು ಎಲ್ಲ ನೋವನ್ನು ತೆಗೆಸ್ಕೊಂಡಿದ್ದೀನಿ, ಫ್ರೀಯಾಗಿ ವಾಪಸ್ ಹೋಗ್ತಾ ಇದ್ದೀನಿ. ಸರ್ ಮತ್ತೆ ಹೊಸದಾಗಿ ಬರುವಂತಹ ಜನರಿಗೆ ಇದೇ ತರ ತುಂಬಾ ಜನ ವಯಸ್ಸಾಗಿರೋರಿಗೆ, ಇನ್ನೂ ವಯಸ್ಸೇ ಆಗಿರಲ್ಲ ಅಂತವ್ರು ಕೂಡ ತುಂಬಾ ಈ ತರ ನೋವುಗಳಿಂದ ಹಳೆ ನೋವಿಂದ ಬಳಲ್ತಿರ್ತಾರೆ ಸರ್, ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ನನ್ನಂಥ ವಯಸ್ಸಾದವ್ರಿಗೆ ಹೇಳ್ಕೊಳ್ಳೋದು ಇಷ್ಟೇ, ನೀವು ಡಾಕ್ಟ್ರಲ್ಲಿ ಸಮರಿದೇ ಇರೋದು, ಆರ್ಥೋಪೆಟಿಕ್ ಸಮಸ್ಯೆ ನಿಮ್ಮಲ್ಲಿ ಅದು ಸಮಸ್ಯೆ ಸರಿದೂಗದೇ ಇರುವಂಥದ್ದು. ಇಲ್ಲಿ ಬಂದರೆ ಈಗ ನಾನು ಮಾಡಿಸ್ಕೊಂಡಂಗೆ ಮಾಡಿಸ್ಕೊಂಡು ನೀವು ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.